ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ವಾಯ್ಸ್ ಸ್ವಲ್ಪ ಚೇಂಜಸ್ ಇರ್ಬೋದು ಬಿಕಾಸ್ ನಿದ್ದೆಗಣ್ಣಲ್ಲಿ ವಾಯ್ಸ್ನ ಕೊಡ್ತಾ ಇದ್ದೀನಿ. ಇವತ್ತು ಮಂಡೇ ಈವ್ನಿಂಗ್, ಬಟ್ ವಿಡಿಯೋ ಬಂದು ಸ್ಯಾಟರ್ಡೇ ಮಾರ್ನಿಂಗ್ದು. ಬೆಳಗ್ಗೆ ಎದ್ದು 4:30ಗೆ ನಮ್ಮ ದೀಪಕ ನನಗೆ ಟಾಟಾ ಬಾಯ್ ಹೇಳಿ ಹೊರಟರು. ನಮ್ಮ ಸೆಕೆಂಡ್ ರೌಂಡ್ ನಿದ್ದೆಗೆ ರೆಡಿ ಆಗ್ತಾ ಇದ್ರು. ಇಷ್ಟು ಬೇಗ ಇದ್ರಿಂದ ನನಗೊಂದು ಕಾಫಿ ಅವಶ್ಯಕತೆ ತುಂಬಾನೇ ಇತ್ತು. ಕಾಫಿನ ಕುಡಿದು ನಾನು ಸೆಷನ್ ಸ್ಟಾರ್ಟ್ ಮಾಡಿದೆ. ನೈಟ್ ಕೂಡ ಮಲಗಿದ್ದು ಲೇಟು, ಬಟ್ ಆದ್ರೂ ಇದ್ದು 4:30ಗೆ ನಾನು ಸೆಷನ್ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನು ಅಂದ್ರೆ, ಇವತ್ತು ನಾನು ಮೈಸೂರಲ್ಲಿ ಇರಲ್ಲ, ಅಂದ್ರೆ 2 ಡೇಸ್ ಮಟ್ಟಿಗೆ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಯಾಕೆ ಅಂತ ಮುಂದೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮಲಗಿದ್ದವರೆಲ್ಲ ಎದ್ದವರು ಕೆಲಸ ಮುಗಿಸಿದ್ರು, ನನ್ನ ಸೆಷನ್ ಇನ್ನ ಮುಗ್ದಿರಲ್ಲ. ಅಮ್ಮ ತಿಂಡಿ ತಂದು ಕೊಟ್ಟರು. ತಿಂಡಿ ಮಾಡೋಷ್ಟಿಗೆ 11:30 ಆಗಿತ್ತು. ತಿಂಡಿಗೆ ಗೋಧಿ ದೋಸೆ ಹಾಗೆ ಕ್ಯಾಬೇಜ್ ಪಲ್ಯ ಮಾಡಿದ್ರು. ಎಲ್ಲ ಚೆನ್ನಾಗೇ ಇತ್ತು, ಬಟ್ ಖಾರ ಜಾಸ್ತಿ ಆಗಿತ್ತು. ತಿಂಡಿನ ಹಾಗೆ ಸೆಷನ್ ಮುಗಿಸಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೆ. ನಾ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಬಸವಪಟ್ಟಣ, ಹಾಸನ್ ಡಿಸ್ಟಿಕ್. ಯಾತಕ್ಕೋಸ್ಕರ ಅಂದ್ರೆ ನಾಳೆ ಒಂದು ಗೃಹ ಪ್ರವೇಶ ಇದೆ, ಅದಕ್ಕೋಸ್ಕರ. ಅಂಡ್ ನಿಮ್ಗೆಲ್ಲ ಒಂದು ವಿಷಯ ಹೇಳ್ಬೇಕು, ಶಾಕ್ ಆಗಬೇಡಿ. ನಾನು ಒಬ್ಳೆ ಇಲ್ಲಿಂದ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜೋಕ್ಸ್ ಪಾರ್ಟ್, ಬೈಕ್ ರೈಡ್ ಮಾಡ್ತಿರ್ಲಿಲ್ಲ, ರ್ಯಾಪಿಡೋ ವೇಟ್ ಮಾಡ್ತಾ ಇದ್ದೆ. ಹಾಗೆ ಸಿಟಿಲಿ ನಮ್ಮ ನಯನ ಮೇಡಮ್ ಸಿಕ್ಕಿದ್ರು. ಅಲ್ಲಿ ಇಬ್ರು ವಾಟರ್ಮೆಲನ್ ಜ್ಯೂಸ್ ನ ಕುಡಿದ್ವಿ. ಅಷ್ಟೊಳಗೆ ನಿಧಿ ಮೇಡಮ್ ಎಂಟ್ರಿ. 3 ಜನ ಒಟ್ಟಿದ್ದು ಹಾಸನ್ ಕಡೆಗೆ. ಬಸ್ ಜರ್ನಿ ಒಂಥರ ರೋಲರ್ ಕೋಸ್ಟರ್ ರೈಡ್ ಇದ್ದಂಗೆ, ಬಿಕಾಸ್ ಎಲ್ಲ ತರ ಜನಗಳನ್ನ ನೋಡಬಹುದು, ಎಲ್ಲ ತರ ಸೀಸನ್ ಒಂದೇ ದಿನದಲ್ಲಿ ನೋಡಬಹುದು. 1.5 ಅವರ್ ಜರ್ನಿ ಅಂದ್ರು, ಬಟ್ ನಾವು ರೀಚ್ ಆಗೋಷ್ರೊಳಗೆ 2.5 hours 3 hours ಆಗಿತ್ತು. ಸಂಜೆ ಆಗ್ತದಂಗೆ ಒಬ್ಬೊಬ್ರು ಬರಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಕೆಲವು ಜನ ದಿನಗಳಾದ್ಮೇಲೆ ಭೇಟಿ ಆದ್ರೆ, ಇನ್ನ ಕೆಲವರು ವರ್ಷ ಆದ್ಮೇಲೆ ಭೇಟಿ ಆಗಿದ್ರು. ಎಲ್ಲರೂ ಸೇರಿದ್ಮೇಲೆ ತಲಾಟೆ ಇರ್ಲೇಬೇಕು. ನಾಳೆ ಇದ್ದಿದ್ ಗೃಹ ಪ್ರವೇಶಕ್ಕೆ ಹಿಂದಿನ ದಿನನೇ ಬನ್ನಿ ಅಂತ ಒತ್ತಾಯ ಮಾಡಿ ಕರ್ಕೊಂಡು ಕೆಲಸ ಮಾಡೋದಕ್ಕೆ ಕೂಸಿದ್ ಭೂಪ ಇವನೇ ನೋಡಿ, ಹೇಮಂತ್ ಅಲಿಯಾಸ್ ಗುಂಡಾ ಅಂತ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅವ್ನ್ ಕರ್ದ ಅಂತ 1 ಡೇ ಮುಂಚೆ ಬಂದಿರೋ ತಪ್ಪಿಗೆ ನಾವು ಕೂಡ ಕೆಲಸ ಮಾಡ್ತಾ ಇದ್ವಿ. ಅಂಡ್ ಇವರೇ ನೋಡಿ ಗುಂಡ ಅವರ ಸ್ವೀಟ್ ಸಿಸ್ಟರ್. ಮನೆ ಹತ್ರ ಹೋಮ ನಡೀತಾ ಇತ್ತು. ಈ ಕಡೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಬಿಕಾಸ್ ಚಳಿ ಇತ್ತು ಅಂತ. ಆಮೇಲೆ ಚೌಟ್ರಿ ಕಡೆ ಹೊಟ್ವಿ ಬಿಕಾಸ್ ಅಲ್ಲಿ ಊಟನ ಅರೇಂಜ್ ಮಾಡಿದ್ರು. ಅಂಡ್ ಇವರೇ ನೋಡಿ ನಮ್ಮ ಮಹಾಜನ ಸ್ಟಾಪರ್. ಈ ಊಟದಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಕ್ಯಾಪ್ಸಿಕಮ್ ಚಿತ್ರಾನ್ನ, ಬಿಕಾಸ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಇವತ್ತಿಗಿಷ್ಟೇ, ನಾಳೆ ವಿಡಿಯೋನ ಮಾಡೋದಕ್ಕಾಗಲ್ಲ, ಗೊತ್ತಲ್ಲ ಫ್ರೆಂಡ್ಸ್ ಇರಿದ್ರೆ ಏನ್ ಮಾಡ್ತಾರೆ ಅಂತ. ಸೊ ಇವತ್ತಿಗಿಷ್ಟೇ, ಮತ್ತೆ ನಾನ್ ಬರೋ ತನಕ ನೀವು ಓದ್ತಾರೆ. ಮೈಸೂರು ಬಂದು ವಿಡಿಯೋನ ಮಾಡ್ತೀನಿ. ಟಾಟಾ ಬಾಯ್.